ಹೇಳಿದಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಸರ್. ಸಣ್ಣ ವಿಷಯನೇ ದೊಡ್ಡ ಮಾಡ್ಕೊಂಡಿದ್ದಾಳೆ. ಈಗ ನೋಡಿ ಅವ್ಳ ಜೀವನೇ ಹೋಯ್ತು. ಇಷ್ಟು ಚಿಕ್ಕರಿಂದಾಗಿದ್ದ ಸಾಕಿರ್ತಾರೆ ತಾಯಿ ಅಲ್ವಾ. ಈಗ ಅವ್ರಿಗೆ ನೋಡಿ ಎಷ್ಟು ಹೊಟ್ಟೆ ಉಸ್ಕೋಬೇಕಾರೆ ಸರ್. ಯಾರು ಹೇಳ್ತೇನೆ ದಯವಿಟ್ಟು ಯಾವ ಮಕ್ಕಳು ತಾಯಿ ತಂದೆ ಬೈಲೇಬೇಕು, ಹೇಳಲೇಬೇಕು. ಈಗ ನಮಗೂ ಮಕ್ಕಳಿದ್ದಾರೆ, ಹೇಳಲೇಬೇಕು. ಯಾರು ಹೇಳಲೇಬೇಕು, ತಾಯಿ ತಂದೆಗಳು ತಪ್ಪು ಹೇಳ್ತಾರೆ. ಆದ್ರೆ ಮಕ್ಕಳು ಈ ಥರ ಮಾಡ್ಕೊಳೋದಲ್ಲ ಸರ್. ಯಾಕೆಂದ್ರೆ ಅವರು ಜೀವನನೇ ಮಕ್ಕಳಿಗಾಗಿ ಮುಡುಪಾಗಿಟ್ಟಿರ್ತಾರೆ. ಈ ಥರ ಮಾಡಿಬಿಟ್ರೆ ಮಕ್ಕಳು ಏನು ಮಾಡ್ಬೇಕು ಸರ್? ತಂದೆ ತಾಯಿ ಹೇಗೆ ಓದ್ತಿದ್ಲು ಸಾಧಾರಣ ಮೇಲೆ ಓದ್ತಿದ್ಲಂತೆ. ಸಾಕಿದ್ದಾರೆ ಸರ್, ಸಾಕಿದ್ದಾರೆ, ಸಲವಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಅವ್ರು ಎಷ್ಟು ಹೊಟ್ಟೆ ಹೊಸ್ಕೋಬೇಕು ಸರ್ ತಾಯಿ. ಯಾವ ಮಕ್ಕಳು ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ತಂದೆ ತಾಯಿ ಹೇಳಲೇಬೇಕು ಮಕ್ಕಳಿಗೆ. ಯಾಕೆಂದ್ರೆ ಬುದ್ಧಿವಾದ ಹೇಳ್ತಾರೆ ಸರ್. ಕಷ್ಟ ಏನಿಲ್ಲ ಸರ್. ಜಾತ್ರೆ ಇದೆ ಅಲ್ಲ, ಜಾತ್ರೆ ಇದೆ ಅಂತ ತಂದೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾಳೆ. ಎಲ್ಲ 1 ಗಂಟೆ ಮುಂಚೆ ನನಗೆ ಫೋನ್ ಮಾಡಿದ್ಲು, ಬರ್ಬೇಕಂಟಿ ನೀವು ಜಾತ್ರೆ ಎಲ್ಲ ಇದೆ ನಮ್ಮ ಮನೆಯಲ್ಲೆಲ್ಲ ಅಂತ ಹೇಳಿದ್ಲು ಸರ್. ಅಷ್ಟೇ. ನಮ್ಮ ಹೆಸರು ಅಂಬಿಕಾ ಅಂತ. ಅವರು ನಾವು ಕ್ಲೋಸ್ ಫ್ರೆಂಡ್ ಸರ್. ಹೇಳಿದಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಸರ್. ಸಣ್ಣ ವಿಷಯನೇ ದೊಡ್ಡ ಮಾಡ್ಕೊಂಡಿದ್ದಾಳೆ. ಈಗ ನೋಡಿ ಅವ್ಳ ಜೀವನೇ ಹೋಯ್ತು. ಇಷ್ಟು ಚಿಕ್ಕರಿಂದಾಗಿದ್ದ ಸಾಕಿರ್ತಾರೆ ತಾಯಿ ಅಲ್ವಾ. ಈಗ ಅವ್ರಿಗೆ ನೋಡಿ ಎಷ್ಟು ಹೊಟ್ಟೆ ಉಸ್ಕೋಬೇಕಾರೆ ಸರ್. ಯಾರು ಹೇಳ್ತೇನೆ ದಯವಿಟ್ಟು ಯಾವ ಮಕ್ಕಳು ತಾಯಿ ತಂದೆ ಬೈಲೇಬೇಕು, ಹೇಳಲೇಬೇಕು. ಈಗ ನಮಗೂ ಮಕ್ಕಳಿದ್ದಾರೆ, ಹೇಳಲೇಬೇಕು. ಯಾರು ಹೇಳಲೇಬೇಕು, ತಾಯಿ ತಂದೆಗಳು ತಪ್ಪು ಹೇಳ್ತಾರೆ. ಆದ್ರೆ ಮಕ್ಕಳು ಈ ಥರ ಮಾಡ್ಕೊಳೋದಲ್ಲ ಸರ್. ಯಾಕೆಂದ್ರೆ ಅವರು ಜೀವನನೇ ಮಕ್ಕಳಿಗಾಗಿ ಮುಡುಪಾಗಿಟ್ಟಿರ್ತಾರೆ. ಈ ಥರ ಮಾಡಿಬಿಟ್ರೆ ಮಕ್ಕಳು ಏನು ಮಾಡ್ಬೇಕು ಸರ್? ತಂದೆ ತಾಯಿ ಓದ್ತಿದ್ಲು ಸಾಧಾರಣ ಮೇಲೆ ಓದ್ತಿದ್ಲಂತೆ. ಸಾಕಿದ್ದಾರೆ ಸರ್, ಸಾಕಿದ್ದಾರೆ, ಸಲವಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಅವ್ರು ಎಷ್ಟು ಹೊಟ್ಟೆ ಹೊಸ್ಕೋಬೇಕು ಸರ್ ತಾಯಿ. ಯಾವ ಮಕ್ಕಳು ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ತಂದೆ ತಾಯಿ ಹೇಳಲೇಬೇಕು ಮಕ್ಕಳಿಗೆ. ಯಾಕೆಂದ್ರೆ ಬುದ್ಧಿವಾದ ಹೇಳ್ತಾರೆ ಸರ್. ಕಷ್ಟ ಏನಿಲ್ಲ ಸರ್. ಜಾತ್ರೆ ಇದೆ ಅಲ್ಲ, ಜಾತ್ರೆ ಇದೆ ಅಂತ ತಂದೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾಳೆ. ಎಲ್ಲ 1 ಗಂಟೆ ಮುಂಚೆ ನನಗೆ ಫೋನ್ ಮಾಡಿದ್ಲು, ಬರ್ಬೇಕಂಟಿ ನೀವು ಜಾತ್ರೆ ಎಲ್ಲ ಇದೆ ನಮ್ಮ ಮನೆಯಲ್ಲೆಲ್ಲ ಅಂತ ಹೇಳಿದ್ಲು ಸರ್. ಅಷ್ಟೇ. ನಮ್ಮ ಹೆಸರು ಅಂಬಿಕಾ ಅಂತ. ಅವರು ನಾವು ಕ್ಲೋಸ್ ಫ್ರೆಂಡ್ ಸರ್. ಹೇಳಿದಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಸರ್. ಸಣ್ಣ ವಿಷಯನೇ ದೊಡ್ಡ ಮಾಡ್ಕೊಂಡಿದ್ದಾಳೆ. ಈಗ ನೋಡಿ ಅವ್ಳ ಜೀವನೇ ಹೋಯ್ತು. ಇಷ್ಟು ಚಿಕ್ಕರಿಂದಾಗಿದ್ದ ಸಾಕಿರ್ತಾರೆ ತಾಯಿ ಅಲ್ವಾ. ಈಗ ಅವ್ರಿಗೆ ನೋಡಿ ಎಷ್ಟು ಹೊಟ್ಟೆ ಉಸ್ಕೋಬೇಕಾರೆ ಸರ್. ಯಾರು ಹೇಳ್ತೇನೆ ದಯವಿಟ್ಟು ಯಾವ ಮಕ್ಕಳು ತಾಯಿ ತಂದೆ ಬೈಲೇಬೇಕು, ಹೇಳಲೇಬೇಕು. ಈಗ ನಮಗೂ ಮಕ್ಕಳಿದ್ದಾರೆ, ಹೇಳಲೇಬೇಕು. ಯಾರು ಹೇಳಲೇಬೇಕು, ತಾಯಿ ತಂದೆಗಳು ತಪ್ಪು ಹೇಳ್ತಾರೆ. ಆದ್ರೆ ಮಕ್ಕಳು ಈ ಥರ ಮಾಡ್ಕೊಳೋದಲ್ಲ ಸರ್. ಯಾಕೆಂದ್ರೆ ಅವರು ಜೀವನನೇ ಮಕ್ಕಳಿಗಾಗಿ ಮುಡುಪಾಗಿಟ್ಟಿರ್ತಾರೆ. ಈ ಥರ ಮಾಡಿಬಿಟ್ರೆ ಮಕ್ಕಳು ಏನು ಮಾಡ್ಬೇಕು ಸರ್? ತಂದೆ ತಾಯಿ ಓದ್ತಿದ್ಲು ಸಾಧಾರಣ ಮೇಲೆ ಓದ್ತಿದ್ಲಂತೆ. ಸಾಕಿದ್ದಾರೆ ಸರ್, ಸಾಕಿದ್ದಾರೆ, ಸಲವಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಅವ್ರು ಎಷ್ಟು ಹೊಟ್ಟೆ ಹೊಸ್ಕೋಬೇಕು ಸರ್ ತಾಯಿ. ಯಾವ ಮಕ್ಕಳು ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ತಂದೆ ತಾಯಿ ಹೇಳಲೇಬೇಕು ಮಕ್ಕಳಿಗೆ. ಯಾಕೆಂದ್ರೆ ಬುದ್ಧಿವಾದ ಹೇಳ್ತಾರೆ ಸರ್. ಕಷ್ಟ ಏನಿಲ್ಲ ಸರ್. ಜಾತ್ರೆ ಇದೆ ಅಲ್ಲ, ಜಾತ್ರೆ ಇದೆ ಅಂತ ತಂದೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾಳೆ. ಎಲ್ಲ 1 ಗಂಟೆ ಮುಂಚೆ ನನಗೆ ಫೋನ್ ಮಾಡಿದ್ಲು, ಬರ್ಬೇಕಂಟಿ ನೀವು ಜಾತ್ರೆ ಎಲ್ಲ ಇದೆ ನಮ್ಮ ಮನೆಯಲ್ಲೆಲ್ಲ ಅಂತ ಹೇಳಿದ್ಲು ಸರ್. ಅಷ್ಟೇ. ನಮ್ಮ ಹೆಸರು ಅಂಬಿಕಾ ಅಂತ. ಅವರು ನಾವು ಕ್ಲೋಸ್ ಫ್ರೆಂಡ್ ಸರ್.